ಜೀವನದಲ್ಲಿ ಏನು ಮಾಡಬೇಕು ಅಂತ ಯಾರಾದ್ರು ಪ್ರಶ್ನೆ ಮಾಡಿದ್ರೆ, ಯಾಕಂದರೆ ಸಮಯ ಜಾಸ್ತಿ ಇರುತ್ತೆ ಕೆಲವ್ರಿಗೆಲ್ಲ, ಏನು ಮಾಡೋದು ಗೊತ್ತಾಗಲ್ಲ, ಕಾಲ ಹೊತ್ತು ಹೋಗಲ್ಲ. ಆ ಥರ ಏನಾರಾದರೆ, ಇಲ್ಲ ಜೀವನವನ್ನು ಸದುಪಯೋಗಗೊಳಿಸ್ಕೊಳ್ಬೇಕು ಅಂತ ಏನಾರು ಒಂದು ಗುರಿ ಇದ್ದರೆ, ಇಲ್ಲ ಹಿರಿಯರಿಗೂ ವಿಶೇಷವಾಗಿ ಅಂದರೆ ತಂದೆ ತಾಯಿಗಳು ಮಕ್ಕಳಿಗೆ ಏನಾದ್ರು ಉಪದೇಶ ಮಾಡಬೇಕು ಅಂತಾದರೆ ಯಾವ ಉಪದೇಶ ಕೊಟ್ಟರೆ ಒಳ್ಳೆಯದು, ಮಕ್ಕಳು ಉತ್ತಮ ಪ್ರಜೆಗಳಾಗ್ತಾರೆ, ಈ ರೀತಿಯಾಗಿ ಸಮಯವನ್ನು ಹೇಗೆ ಕಳಿಬೇಕು, ಮಕ್ಕಳಿಗೆ ಯಾವ ರೀತಿಯಾದ ಉಪದೇಶವನ್ನು ಮಾಡಬೇಕು, ಆ ಥರ ಜೀವನದಲ್ಲಿ ಒಂದು ಒಳ್ಳೆಯ ಶೈಲಿಯನ್ನು ಇಟ್ಕೊಂಡ್ರೆ ಮನಸ್ಸಿಗೊಂದು ನೆಮ್ಮದಿ. ಆ ಥರ ಏನಾದ್ರು ಪ್ರಶ್ನೆ ಬಂದರೆ ಚಾಣಕ್ಯ ಒಂದು ಮಾತು ಹೇಳ್ತಾನೆ. ಚಾಣಕ್ಯ ನೀತಿಯಲ್ಲಿ ಸರಳವಾಗಿದೆ. ಎಲ್ಲ ತಂದೆ ತಾಯಿಗಳು ಇದು ಮಕ್ಕಳಿಗೆ ಹೇಳಿಕೊಟ್ರೆ ಒಳ್ಳೆಯದು. ಅಂದರೆ ಶುರುವಲ್ಲಿ ತಂದೆ ತಾಯಿಗೆ ಆ ಬುದ್ಧಿ ಇದ್ದರೆ ಒಳ್ಳೆಯದು, ಅವ್ರಿಗೆ ಇಲ್ಲದಿದ್ದರೆ ಇನ್ಯಾರೋ ಬೇರೆಯವ್ರು ಹೇಳ್ಕೊಡ್ಬೇಕು ಅವ್ರಿಗೆ. ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮಂ ಕುರು ಪುಣ್ಯ ಮಹೋರಾತ್ರಂ ಸ್ಮರ ನಿತ್ಯಮನಿತ್ಯತಾಂ. ಎಷ್ಟು ಚೆನ್ನಾಗಿದೆ ನೋಡಿ. ಇಷ್ಟೇ ಜೀವನದಲ್ಲಿ ಸಂತೋಷವಾಗಿರಬೇಕು ಅಂದರೆ ಈ 4 ಸೂತ್ರವನ್ನು ತಿಳ್ಕೊಳ್ಬೇಕಂತ. ತ್ಯಜ ದುರ್ಜನ ಸಂಸರ್ಗಂ, ಕೆಟ್ಟ ಜನರ ಸವಾಸ ಬೇಡ. ಇಲ್ಲಿ ಕೆಟ್ಟ ಜನರು ಅಂದರೆ ಯಾರೋ ಅರ್ಥಗಾಮಿಗಳೇ ಕೆಟ್ಟ ಜನರು, ಇಲ್ಲ ಮೊಬೈಲ್ ಫೋನು ಕೆಟ್ಟ ಜನ. ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮಂ. ಆ ದುರ್ಜನವನ್ನು ಹೋಗಿಸ್ಬೇಕು ಅಂದರೆ ಸಾಧು ಸಂಘವನ್ನು ಬರಮಾಡ್ಕೊಳ್ಬೇಕು, ಸತ್ಸಂಗವನ್ನು ಮಾಡಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತ ನೋಡಿದ್ವಲ್ಲ ಹಾಗೆ. ಭಜ ಸಾಧು ಸಮಾಗಮಂ ಕುರು ಪುಣ್ಯಂ ಅಹೋರಾತ್ರಂ. ಬೆಳಗ್ಗೆ ಸಂಜೆ ಪುಣ್ಯವನ್ನು ಮಾಡಬೇಕು ಅನ್ನುವಂಥ ಚಿಂತನೆ ಇರಬೇಕಂತೆ. ಇವತ್ತೆಷ್ಟು ಜಪ ಮಾಡಿದೆ, ಇವತ್ತೆಷ್ಟು ದೇವಸ್ಥಾನಕ್ಕೆ ಹೋದೆ, ಅಲ್ಲ ಲೋಕಕ್ಷೇಮಾರ್ಥವಾಗಿ ಎಷ್ಟು ಜಪ ಮಾಡಿದೆ, ಎಷ್ಟು ಪಾರಾಯಣ ಮಾಡಿದೆ, ಎಷ್ಟು ತೀರ್ಥಕ್ಷೇತ್ರಗಳಿಗೆ ಹೋದೆ, ಎಷ್ಟು ಸಮಾಧಿ ಕ್ಷೇತ್ರಗಳಿಗೆ ಹೋದೆ, ಎಷ್ಟು ಗುರುಗಳ ಅಧಿಷ್ಠಾನಕ್ಕೆ ಹೋದೆ. ಸತ್ಸಂಗ ಅನ್ನೋದೆಲ್ಲ ಗುರು ಸಂಘದ ಜೊತೆಗೆ ತೀರ್ಥಕ್ಷೇತ್ರ, ಸಮಾಧಿ ಕ್ಷೇತ್ರ, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಪುಣ್ಯ ಸಂಪಾದನೆ ಮಾಡುವುದು. ಅದು ಬರುತ್ತಲ್ಲ ವಿಶೇಷವಾಗಿ ಅದೇನೋ ಸುವರ್ಣ ಕೊಡ್ತಾರೆ, ಅಕ್ಷಯ ತೃತೀಯ ದಿವಸಕ್ಕೆ ನಾನು ಎಷ್ಟು ಸುವರ್ಣ ಕೊಟ್ಟೆ ಅನ್ನುವಂಥ ಚಿಂತನೆ ಇರಬೇಕೆ ಹೊರತು ನಾನು ಎಷ್ಟು ಸುವರ್ಣವನ್ನು ತೊಗೊಂಡೆ ಅಂತಿರಬಾರ್ದು. ಅದು ಕ್ರೆಡಿಟ್ ಕಾರ್ಡಲ್ಲಿ ಬೇರೆ ತೊಗೊಳ್ಳೋದು ಇವರು ಸ್ವಂತ ದುಡ್ದು ತೊಗೊಳ್ಬೇಕಲ್ವ. ಅದು ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡು 45 ದಿವಸ ಆದಮೇಲೆ ಪೇ ಮಾಡ್ತೀನಿ ಅಂದರೆ ಅಕ್ಷಯ ತೃತೀಯಗೆ ಏನು ಪುಣ್ಯ ಬಂತು ಅಲ್ವಾ? ಯೋಚನೆ ಮಾಡಿ. ಕುರು ಪುಣ್ಯ ಮಹೋರಾತ್ರಂ, ಬೆಳಗ್ಗೆ ರಾತ್ರಿ ಧರ್ಮದಲ್ಲಿಯೇ ಇರಬೇಕು, ಪುಣ್ಯ ಸಂಪಾದನೆಯೇನು ಮಾಡಬೇಕು ಅನ್ನುವಂಥ ಚಿಂತನೆ ಇರಬೇಕಂತೆ, ಅನುಷ್ಠಾನದಲ್ಲಿ ತರಬೇಕು. ಮತ್ತು ಸ್ಮರಂ ನಿತ್ಯಂ ಅನಿತ್ಯತಾಂ. ಯಾವುದು ಸತ್ಯ, ಯಾವುದು ಶಾಶ್ವತ ಅಲ್ಲ, ಯಾವುದು ಸತ್ಯ, ಯಾವುದು ಮಿಥ್ಯ, ಈ ರೀತಿಯಾಗಿ ವಿವೇಕವನ್ನು ಬೆಳೆಸ್ಕೋ. ಪುಣ್ಯ ಸಂಪಾದನೆ ಮಾಡು, ಬೆಳಗ್ಗೆ ರಾತ್ರಿ ವಿವೇಕವನ್ನು ಬೆಳೆಸ್ಕೋ, ಸತ್ಸಂಗವನ್ನು ಮಾಡು, ದುರ್ಜನ ಸಂಘವನ್ನು ಎಲ್ಲ ಮಾಡು ಅಂತಿದೆ. ದುರ್ಜನ ಸಂಘವನ್ನು ಮಾಡು ಅಂತ ಹೇಳ್ಬಾರ್ದು, ತ್ಯಾಗ ಮಾಡು. ಈ ರೀತಿಯಾಗಿ ಮಾಡಿದಾಗ ಜೀವನದಲ್ಲಿ ಒಳ್ಳೆ ಕಾಲ ಕಳೀಬೋದು, ಮನಸ್ಸು ನೆಮ್ಮದಿಯಾಗಿರುತ್ತೆ ಅಂತ ಚಾಣಕ್ಯನ ಉಪದೇಶ. ಗರುಡ ಪುರಾಣದಲ್ಲೂ ಇದೇ ಥರ ಬರುತ್ತೆ, ಆದರೆ ವಿಶೇಷವಾಗಿ ಚಾಣಕ್ಯ ನೀತಿ ಅಂತ ಹೇಳ್ತಾರೆ. ಓಂ ಶಂ.